ಸಿಎಸ್ ಶಾಲಿನಿ ರಜನೀಶ್ ಅವರಿಗೆ 1.60 ಕೋಟಿ ಲಂಚ ಕೊಡಲಾಗಿದೆ ಅನ್ನೋ ಆರೋಪವನ್ನ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಯಾವ ವಿಚಾರ ಅಂತಂದ್ರೆ ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ಬಡ್ತಿಗಾಗಿ ಲಂಚ ತಗೊಂಡಿದ್ದಾರೆ ಅನ್ನೋ ಆರೋಪ. ಬಡ್ತಿ ಅಂದ್ರೆ ಪ್ರಮೋಷನ್ ಮಾಡಿಸ್ಕೊಡೋಕ್ಕೋಸ್ಕರ 1.5 ಕೋಟಿ ಸುಮಾರು ಲಂಚ ತಗೊಂಡಿದ್ದಾರೆ ಅನ್ನೋ ಆರೋಪ. ನಟೇಶ್ ಕೊಟ್ಟ ಕಂಪ್ಲೇಂಟ್ ಆಧಾರದಲ್ಲಿ ಸ್ನೇಹಮಯಿಗೆ ಸಿಸಿಬಿ ಗ್ರಿಲ್ ಮಾಡ್ತಾ ಇದೆ. ಸತತ 17 ಗಂಟೆಯಿಂದಲೂ ಕೂಡ ತಮ್ಮ ಆರೋಪ ಸಮರ್ಥಿಸ್ಕೊಳ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ. ನಟೇಶ್ ಅವರದ್ದೇ ಆಡಿಯೋ ಅಂತ ಸಿಸಿಬಿ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸ್ನೇಹಮಯಿ. ಇವತ್ತು ಮೈಸೂರು ಮೂಲದ ವ್ಯಕ್ತಿಯ ವಿಚಾರಣೆ ಆಗೋ ಸಾಧ್ಯತೆಯೂ ಕೂಡ ಇದೆ. ಮೂಡಾ ಮಾಜಿ ಆಯುಕ್ತ ಡಿ.ಬಿ. ನಟೇಶ್ ಅವರ ಫೋಟೋ ಮತ್ತು ಆಡಿಯೋವನ್ನು ಎಡಿಟ್ ಮಾಡಿ ಅಪಪ್ರಚಾರ ನಡೆಸಿದ ಆರೋಪ ಇವ್ರ ಮೇಲಿದೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ. ಈಗ ಇವರಿಗೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಡ್ರಿಲ್ ನಡೆಸ್ತಾ ಇದ್ದಾರೆ. ಸತತ 17 ಗಂಟೆಗಳಿಂದ ವಿಚಾರಣೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ವಿಚಾರಣೆಯ ಜೊತೆಗೆ ರೇಡ್ ಮಾಡಿದ್ದಾರೆ. ಅವರ ಮನೆ ಮತ್ತು ಕಚೇರಿ ಮೇಲೆ ದಾಳಿ ಮಾಡಿ ಮಹತ್ವದ ಕೆಲವೊಂದಿಷ್ಟು ಡಿಜಿಟಲ್ ಎವಿಡೆನ್ಸ್ಗಳನ್ನೂ ಕೂಡ ಜಪ್ತಿ ಮಾಡಿದ್ದಾರೆ. ಮೂಡಾ ಮಾಜಿ ಆಯುಕ್ತ ಹಾಗೆಯೇ ಹಿರಿಯ ಕೆಎಎಸ್ ಅಧಿಕಾರಿ ಡಿ.ಬಿ. ನಟೇಶ್ ಅವರ ಫೋಟೋ ಮತ್ತು ಆಡಿಯೋ ತುಣುಕು ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಅವರನ್ನು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಸತತ 17 ಗಂಟೆಗಳಿಂದ ವಿಚಾರಣೆಯನ್ನ ಮಾಡ್ತಾ ಇರೋದು ಸಿಸಿಬಿ ಸ್ನೇಹಮಯಿ ಕೃಷ್ಣ ಅವರನ್ನ. ಏನೇನು ಪ್ರಶ್ನೆ ಕೇಳಿದ್ದಾರೆ, ಜೊತೆಗೆ ರೇಡ್ ಮಾಡಿದ್ದಾರೆ ಮನೆ ಮತ್ತು ಕಚೇರಿ, ಸಿಕ್ಕಿದ್ದೇನು ಅಂತ ಈ ಸಂದರ್ಭದಲ್ಲಿ? ಒಂದು ಷರತ್ತು ಏನಂತ ಹೇಳಿದ್ರೆ, ಈಗಾಗಲೇ ಏನು ನಟೇಶ್ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಒಂದು ದೂರು ಕೂಡ ದಾಖಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಸಿಸಿಬಿಯ ಸೈಬರ್ ಕ್ರೈಮ್ ಅಧಿಕಾರಿಗಳು ಕೂಡ ಅವ್ರನ್ನ ವಶಕ್ಕೆ ಪಡೆದಿರುವಂಥದ್ದು. ಸದ್ಯ ಈಗ ಅವ್ರನ್ನ ವಿಚಾರಣೆ ಕೂಡ ಮಾಡಿದ್ದಾರೆ. ತಡರಾತ್ರಿಯಿಂದ ಕೂಡ ಕೆಲವು ಪ್ರಶ್ನೆಗಳಿಗೆ ಅವರು ಉತ್ತರವನ್ನು ಕೊಡದೆ ತಮ್ಮದೇ ಆದ ದಾಟಿಯಲ್ಲಿ ಕೂಡ ಉತ್ತರವನ್ನು ಹೇಳ್ತಾ ಇರುವಂಥದ್ದು. ಆದರೆ ಈಗ ತಾವು ಮಾಡಿರುವಂಥ ಆರೋಪ ಏನಿದೆ ಅದು ನಿಜ ಅನ್ನುವಂಥ ರೀತಿಯಲ್ಲಿ ಕೂಡ ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಿನ್ನೆ ಅವರ ಕಚೇರಿ ಮತ್ತು ಮನೆಯ ಮೇಲೆ ಕೂಡ ದಾಳಿಯನ್ನು ಮಾಡಿದರು. ಕೆಲವು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿದರು. ಅಂದರೆ ಯಾವ ಒಂದು ವ್ಯಕ್ತಿಯ ಜೊತೆ ಇವರು ಸಂಭಾಷಣೆಯನ್ನು ಮಾಡಿದ್ದಾರೆ ಅವರನ್ನು ಕೂಡ ಕರೆಸಿ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ಗಂಭೀರವಾದಂಥ ಆರೋಪವನ್ನು ಮಾಡಿರೋ ಹಿನ್ನೆಲೆಯಲ್ಲಿ ಅವರು ದಾಖಲಾತಿಗಳನ್ನು ಕೂಡ ಕೊಡಬೇಕು. ಜೊತೆಗೆ ಏನು ತಾವು ಮಾಡಿರುವಂತಹದನ್ನು ಸಮರ್ಥಿಸಿಕೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಪೂರಕವಾದಂಥ ಆಡಿಯೋ ದಾಖಲೆಗಳೇನಿದೆ ಅದನ್ನು ಕೊಡಬೇಕು. ಅದನ್ನು ಮಾಡಿರುವಂತಹದ್ದು ಸತ್ಯ ಅನ್ನುವಂಥ ರೀತಿಯಲ್ಲೇ ಹೇಳ್ತಾ ಇರುವಂಥದ್ದು. ಆದರೆ 17 ಗಂಟೆಗಳಿಂದ ಕೂಡ ನಿರಂತರವಾಗಿ ಅವರು ಈಗ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಕುಟುಂಬಸ್ಥರು ಕೂಡ ನಿನ್ನೆಯಿಂದ ಕೂಡ ಇಲ್ಲೇ ಅಧಿಕಾರಿಗಳ ಮುಂದೆ ಇರುವಂತಹದ್ದು. ಸದ್ಯ ಇವತ್ತು 11 ಗಂಟೆ ನಂತರ ಅವ್ರನ್ನ ಕೋರ್ಟ್ಗೆ ಕೂಡ ಹಾಜರುಪಡಿಸುವ ಸಾಧ್ಯತೆ ಇದೆ. ಅದಾದ ಬಳಿಕ ಕಸ್ಟಡಿಗೆ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಕೂಡ ಪಡೆದುಕೊಳ್ತಾರೆ ಅಥವಾ ಬೇಲನ್ನು ಕೊಟ್ಟು ಕಳಿಸ್ತಾರೆ ಅನ್ನೋದನ್ನು ಕೂಡ ನೋಡಬೇಕು. ಈಗ ಆ ವ್ಯಕ್ತಿ ಜೊತೆ ಯಾರಿದ್ದಾರೆ, ಮಾತಾಡಿರುವಂತಹ ವ್ಯಕ್ತಿ ಯಾರು ಅನ್ನೋದನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾರೆ. ಅವ್ರಿಗೂ ಕೂಡ ವಿಚಾರಣೆ ಮಾಡುವ ಸಾಧ್ಯತೆ ಇದೆ. ಇಷ್ಟು ಗಂಭೀರವಾದಂತಹ ಆರೋಪ ಹಿನ್ನೆಲೆಯಲ್ಲಿ ದಾಖಲಾತಿಗಳನ್ನು ಕೂಡ ಕೊಡಬೇಕಾಗಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರು. ಸೊ ಈಗ ಅವರ ಸದ್ಯ ಈಗ ಸಿಸಿಬಿಯ ಸೈಬರ್ ಕ್ರೈಮ್ ಅಧಿಕಾರಿಗಳೇನಿದ್ದಾರೆ ಅವರು ವಿಚಾರಣೆಯನ್ನ ಕೂಡ ಮುಂದುವರಿಸಿರುವಂತಹ ದುಶ್ಶರತ್. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.